ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಒಂದು ಕ್ರಿಸ್ಪಿಯಾಗಿರುವಂತಹ ಬ್ರೇಕ್ಫಾಸ್ಟಿಗೆ ಅಥವಾ ನೀವು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ನೋಡ್ರಿ. ಹಂಗಂದ್ರೆ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ್ರಿ. ಈಗ ಮೊದಲಿಗೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ. ಅದಕ್ಕೆ ಒಂದು 2 ತಾಸು ನೆನೆಸಿರುವಂತಹ ಅಕ್ಕಿ ತೊಗೊಂಡಿವಿ ನೋಡ್ರಿ. ಇಲ್ಲಿ ನಾವು ರೇಷನ್ ಅಕ್ಕಿ ಬಳಸಾತೀವ್ರಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದ್ರಿ. ಈ ಒಂದು ಅಕ್ಕಿನ ಹೆಂಗೆ ರುಬ್ಕೋಬೇಕಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಮನೆ ಒಳಗೆ ದೋಸೆ ಮಾಡುವಾಗೆಲ್ಲ ರುಬ್ಕೋತೀವಲ್ರಿ, ಹಂಗೆ ರುಬ್ಕೋಬೇಕು ನೋಡ್ರಿ. ಈ ಒಂದು ರೆಸಿಪಿಗೆ ಇಂಥ ಅಕ್ಕಿನ ತೊಗೋಬೇಕಂತ ಏನಿಲ್ರಿ, ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬಹುದ್ರಿ. ಈಗ ನಾವಿಲ್ಲಿ 2 ಆಲೂಗಡ್ಡೆ ತೊಗೊಂಡಿವಿ ನೋಡ್ರಿ. ಇದನ್ನು ನಾವು ಕುದಿಸಿ ಇದನ್ನು ಸಿಪ್ಪಿ ಬಿಡಿಸ್ಕೊಂಡು ಇಟ್ಕೊಂಡಿವ್ರಿ. ಈಗ ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳತ್ತೀವಿ ನೋಡ್ರಿ. ಇದನ್ನು ನಾವು ಹೆಂಗೆ ರುಬ್ಕೋಬೇಕಪ್ಪ ಅಂತಂದ್ರೆ ಮಸ್ತ್ ಪೇಸ್ಟ್ ಆಗ್ಬೇಕು ನೋಡ್ರಿ. ಇದು ಒಂದು ರೆಸಿಪಿ ಭಾಳ ಈಸಿ ಐತೆ ನೋಡ್ರಿ. ಮತ್ತು ಹಿಂಗೆ ರುಬ್ಕೊಂಡಂತಹ ಆಲೂಗಡ್ಡೆನ ನಾವು ರುಬ್ಕೊಂಡಂಥ ಹಿಟ್ಟಿಗೆ ಹಾಕೊಳತ್ತೀವಿ ನೋಡ್ರಿ. ಇಲ್ಲಿ ನಾವು 1 ಕಪ್ ಅಕ್ಕಿಗೆ 2 ಆಲೂಗಡ್ಡೆ ತೊಗೊಂಡಿವ್ರಿ, ಮೀಡಿಯಮ್ ಸೈಜ್. ನೀವು ಮನೆ ಒಳಗೆ ಎಷ್ಟು ಜನಕ್ಕೆ ಈ ಒಂದು ರೆಸಿಪಿ ಮಾಡತ್ತೀರಿ ಅನ್ನೋದನ್ನು ನೋಡಿಕೊಂಡು ಈ ಒಂದು ಆಲೂಗಡ್ಡೆ ಮತ್ತು ಅಕ್ಕಿನ ಎರಡನ್ನೂ ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ. ಇದನ್ನು ಸ್ವಲ್ಪ ಹಿಂಗೆ ಕೈಯಿಂದ ಬೀಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಹಿಂಗೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ. ಈಗ ನಾವು ಈ ಹಿಟ್ಟಿಗೆ ಸ್ವಲ್ಪ ಇಲ್ಲಿ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ, ಅದನ್ನು ಸೇರಿಸ್ಕೊಂಡಿವ್ರಿ. ಇದು ಕೊತ್ತಂಬರಿನ ಹಿಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿವ್ರಿ, ಅದನ್ನು ಸೇರಿಸ್ಕೊಂಡಿವಿ. ಮತ್ತು ಒಂದು ಸ್ವಲ್ಪ ಇಲ್ಲಿ ಜೀರಿಗೆ ಸೇರಿಸ್ಕೊಂಡಿವಿ ನೋಡ್ರಿ, 1 ಟೇಬಲ್ ಸ್ಪೂನ್ ಅಷ್ಟು. ನೀವು ಬೇಕಾದರೆ ಇದಕ್ಕೆ ಅಜ್ವಾಯಿನ್ನು ಸೇರಿಸ್ಕೋಬೋದ್ರಿ. ಈಗ ನಾವಿಲ್ಲಿ ಚಿಟಿಕೆ ಅರಿಶಿನ ಸೇರಿಸ್ಕೊಂಡಿವ್ರಿ. ಈಗ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವಿ ನೋಡ್ರಿ. ಈಗ ಇದನ್ನೆಲ್ಲನೂ ಒಂದ್ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ನಿಮ್ಗೆ ಯೆಲ್ಲೋ ಕಲರ್ ಬೇಕು ಅನ್ನೋದಾದ್ರೆ ಅರ್ಶಿಣ ಪುಡಿನ ಸೇರಿಸ್ಕೊಳ್ರಿ, ಇಲ್ಲ ಅಂದ್ರೆ ಅರ್ಶಿಣ ಪುಡಿನ ಸೇರಿಸ್ಕೊಳ್ತಾ ಇದ್ರೂ ನಡೀತೈತ್ರಿ. ಹಿಂಗೆ ಅರ್ಶಿಣ ಪುಡಿನ ಸೇರಿಸ್ಕೊಂಡಾದ ನಂತರ ಇದನ್ನು ಒಂದು 2ರಿಂದ 3 ನಿಮಿಷ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೀವೇ ನೋಡ್ಬೋದ್ರಿ ಇಲ್ಲಿ ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಈ ಒಂದು ಹಿಟ್ಟು ಭಾಳ ತೆಳ್ಳಗೆ ಅನ್ಸಾತಿದ್ರೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ನೋಡ್ರಿ. ನಾವಿಲ್ಲಿ ಸ್ವಲ್ಪ ತೆಳ್ಳಗೆ ಅನ್ಸೋ ಕಾರಣಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳತ್ತೀವ್ರಿ. ಈ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತಂದ್ರೆ ಬಜ್ಜಿ ಹಿಟ್ಟು ಇರುತ್ತಲ್ರಿ, ಬಜ್ಜಿ ಎಲ್ಲ ಮಾಡ್ಕೋಬೇಕಾದ್ರೆ ನಾವು ಮಾಡ್ಕೋತೀವಿ, ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ. ಹಿಂಗೆ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವಿಲ್ಲಿ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಸೇರಿಸ್ಕೊಂಡಿವ್ರಿ. ಹಿಂಗೆ ಸೋಡಾ ಹಾಕೊಂಡ ನಂತರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಈ ಹಿಟ್ಟನ್ನು ನೆನೆಯಾಕೆ ಬಿಡ್ಬೇಕು ನೋಡ್ರಿ. ಇದಾದ ನಂತರ ನಾವು ಸ್ಟವ್ ಆನ್ ಮಾಡ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿವ್ರಿ. ಎಣ್ಣೆ ಇಲ್ಲಿ ಹಾಕಿ ಕಾಯಿಸ್ಕೊಳತ್ತೀವಿ ನೋಡ್ರಿ. ಈ ಎಣ್ಣೆ ಎಷ್ಟು ಕಾಯಬೇಕಪ್ಪ ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 4ರಿಂದ 5 ನಿಮಿಷ ಕಾಯಿಸ್ಕೊಂಡ್ರೆ ಸಾಕ್ರಿ. ಹಿಂಗೆ ಎಣ್ಣೆ ಕಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಟ್ಟು, ಅದನ್ನು ತೊಗೊಂಡು ಸಣ್ಣ ಸಣ್ಣ ಗೋಳಿ ಬಜೆ ಇರ್ತಾವಲ್ರಿ, ಹಂಗೆ ಅಷ್ಟು ಸೈಜಿಗೆ ಇದನ್ನು ಬಿಟ್ಕೊಂಡು ಕರಿಬೇಕು ನೋಡ್ರಿ. ಹಿಂಗೆ ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ನಿಮಗೆ ಮೆತ್ತಗೆ ಬೇಕು ಅನ್ನೋದಾದ್ರೆ ಒಂದು ಸ್ವಲ್ಪ ಫ್ರೈ ಮಾಡಿ ತಕೊಂಡು ಬಿಡ್ಬೇಕ್ರಿ. ಇಲ್ಲ ಕ್ರಿಸ್ಪಿ ಬೇಕು ಅನ್ನೋದಾದ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ನಾವಿಲ್ಲಿ ಕ್ರಿಸ್ಪಿಯಾಗಿ ತೋರ್ಸಾತಿರೋದ್ರಿಂದ ಸ್ವಲ್ಪ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ ಎಷ್ಟು ಪರ್ಫೆಕ್ಟಾಗಿ ಫ್ರೈ ಆಗೈತಿ ಅಂತ. ಈಗ ಆಲ್ರೆಡಿ ನಾವು ತೋರಿಸ್ದಂಗೆ ನೀವು ಕೈಯಿಂದಾದರೂ ಮಾಡ್ಕೋಬಹುದ್ರಿ. ಇಲ್ಲ ಅಂದರೆ ಹಿಂಗೊಂದು ಸಾಂಬಾರು ಚಮಚಿ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟು ತೊಗೊಂಡು ಹಿಂಗೆ ಬಜ್ಜಿ ಆಕಾರಕ್ಕೆ ಬಿಟ್ಟು ಕರ್ಕೋಬಹುದ್ರಿ. ನೀವು ಬೇಕಾದ್ರೆ ಸಣ್ಣ ಸಣ್ಣ ಸೈಜ್ನಾಗಾದರೂ ಮಾಡ್ಕೋಬಹುದ್ರಿ, ಇಲ್ಲ ಅಂದ್ರೆ ಬಜ್ಜಿ ಆಕಾರದಾಗಾದರೂ ಮಾಡ್ಕೋಬಹುದ್ರಿ. ನಿಮ್ಗೆ ಸಾಫ್ಟಾಗಿ ಬೇಕು ಅನ್ನೋದಾದ್ರೆ ಸ್ವಲ್ಪ ಫ್ರೈ ಮಾಡಿಕೊಂಡು ತಗೊಳ್ರಿ. ಇಲ್ಲಾಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಪ್ಪ ಅನ್ನೋದಾದ್ರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ. ಹಂಗೆ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಇವು ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ. ನಾವಿಲ್ಲಿ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಈ ಒಂದು ರೆಸಿಪಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಇರುತ್ತೆ ನೋಡ್ರಿ. ಚಾಯ್ ಟೈಮಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ನೋಡ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಈ ಸೈಜಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ರಿ, ಬಜ್ಜಿ ಥರ ಅನ್ಸುತ್ತೆ. ಇಲ್ಲ ಅಂದ್ರೆ ಸಣ್ಣ ಸಣ್ಣದಾಗಿ ಮೊದಲು ತೋರಿಸಿದ್ವಲ್ರಿ ಹಂಗೆ ಮಾಡ್ಕೊಂಡ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ರಿ. ಈ ಒಂದು ರೆಸಿಪಿ ಬೋಂಡಾ ಆಗಲಿ ಅಥವಾ ಬಜ್ಜಿ ಆಗಲಿ ತಿಂತೀವಲ್ರಿ, ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ರೀ ಈ ಟೇಸ್ಟ್. ಒಂದು ಸಲ ಈ ರೆಸಿಪಿನ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ, ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಿಂಗೆ ಸಣ್ಣ ಸಣ್ಣದಾಗಿ ಬಿಟ್ಟು ಬಜ್ಜಿ ಗತೆಗೆ ಫ್ರೈ ಮಾಡಿ ತಗೊಂಡ್ರಿಪ್ಪ ಅಂತಂದ್ರೆ ಕ್ರಿಸ್ಪಿ ಸ್ನ್ಯಾಕ್ ಆಗತ್ತೆ ರೀ. ಸ್ವಲ್ಪ ಮೆತ್ತಗಿರು ಹಂಗೆ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಬೆಳಗಿನ ನಾಷ್ಟಕ್ಕೆ ಆಗತ್ತೆ ನೋಡ್ರಿ. ಇದನ್ನು ನೀವು ಚಟ್ನಿ ಜೊತೆಗಾದರೂ ತಿನ್ಬೋದ್ರಿ, ಇಲ್ಲಾಂದ್ರೆ ಸಾಸ್ ಜೊತೆಗಾದರೂ ತಿನ್ಬೋದು ನೋಡ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ.